ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಹಾಗಣಪತಯೇ ನಮಃ. ಇನ್ನು ಈ ವರ್ಷದ ಗಣೇಶನ ಹಬ್ಬ ವಿಚಾರಕ್ಕೆ ಬಂದರೆ, ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿ ದಿನದಂದು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಗಣಪತಿಯನ್ನು ಆಚರಣೆ ಮಾಡುವ ವಿಧಾನಕ್ಕೆ ಬಂದರೆ, ಮೂರ್ತಿಯ ಆರಾಧನೆ ಮಾಡುವವರು ಅಥವಾ ಮನೆಯಲ್ಲೇ ಇರತಕ್ಕಂತಹ ವಿಗ್ರಹವನ್ನು ಆರಾಧನೆ ಮಾಡುವಂಥದ್ದು, ಈ ಥರದ ವಿಧಾನದಲ್ಲಿ ಪೂಜೆ ಮಾಡ್ತಕ್ಕಂಥವರಿಗೆ ಹೊರಗಡೆಯಿಂದ ಮೂರ್ತಿ ತರುವಂಥದ್ದಾದರೆ ವಾದ್ಯಾದಿಗಳಿಂದ ಗಣೇಶನ ವಿಗ್ರಹವನ್ನು ಮನೆಗೆ ತಂದು ತದನಂತರದಲ್ಲಿ ಗಣೇಶನಿಗೆ ಒಂದು ಆರತಿಯನ್ನು ಮಾಡಿ ತದನಂತರದಲ್ಲಿ ಮನೆಯ ಒಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಿ ಒಂದು ಬಟ್ಟೆ ಅಥವಾ ಯಾವುದಾದ್ರೂ ವಸ್ತ್ರಗಳಿಂದ ಗಣಪತಿಯನ್ನು ಮುಚ್ಚಿಡುವಂಥದ್ದು ಕ್ರಮ. ಯಾಕೆ ಈ ಬಟ್ಟೆಯನ್ನು ಹಾಕ್ಕೊಂಡು ಬರಬೇಕು ಅಥವಾ ಮುಚ್ಕೊಂಡು ಬರಬೇಕು ಅಂದರೆ, ಹೊರಗಡೆಯ ದೃಷ್ಟಿ ಬೀಳಬಾರ್ದು ವಿಗ್ರಹದ ಮೇಲೆ, ವಿಗ್ರಹ ಯಾವುದೇ ರೀತಿಯಾದ ಭಿನ್ನ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಸ್ತ್ರವನ್ನು ಧಾರಣೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮಾತ್ರ ಆ ವಸ್ತ್ರವನ್ನು ವಿಸರ್ಜನೆ ಮಾಡಬೇಕು ಅಂಥೇಳಿ ಈ ಕ್ರಮದಲ್ಲಿ ಗಣಪತಿಯನ್ನು ಮನೆಗೆ ತರುವಂಥದ್ದು. ತದನಂತರದಲ್ಲಿ ಗಣಪತಿಯನ್ನು ಆವಾಹನೆಯನ್ನು ಮಾಡಿ ದ್ವಾರಪಾಲಕ ಪೂಜಾದಿಗಳಿಂದ ಹಿಡಿದು ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಕಲ್ಪೋಕ್ತ ವಿಧಾನದಲ್ಲಿ ಗಣೇಶನ ಆರಾಧನೆಯನ್ನು ಮಾಡುವಂಥದ್ದು. ಇನ್ನು ವಿಗ್ರಹಗಳ ವಿಚಾರಕ್ಕೆ ಬರೋದಾದರೆ, ಕೆಲವರಲ್ಲಿ ಜಿಜ್ಞಾಸೆ ಇದೆ, ಬಲಮುರಿ ಗಣಪತಿ ತರಬೇಕೋ ಎಡಮುರಿ ಗಣಪತಿ ತರಬೇಕು ಅಂಥೇಳಿ. ಇಲ್ಲಿ ಯಾವುದು ತಂದರೂ ಕೂಡ ದೋಷ ಅಂತ ಹೇಳಿಲ್ಲ. ಬಲಮುರಿ ಗಣಪತಿಯನ್ನು ಸ್ವಲ್ಪ ತೀವ್ರತೆ ಅಂಥೇಳಿ ನಾವು ಹೇಳ್ತೀವಿ, ಎಡಮುರಿ ಗಣೇಶ ಇರುವಂಥದ್ದು ಶಾಂತ ಸ್ವಭಾವದವನು ಅಂಥೇಳಿ. ಹಾಗಾಗಿ ಎರಡೂ ತಂದರೂ ತಪ್ಪೇನಿಲ್ಲ. ನಿಮ್ಮ ಅನುಸಾರವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಗಣೇಶನ ಮೂರ್ತಿಯನ್ನು ತಂದು ಹೊರಗಡೆಯಿಂದ ತರುವಂಥದ್ದಾದರೆ, ಗಣೇಶನ ಮೂರ್ತಿ ಮಾಡುವಂಥವರಿಗೆ ದಕ್ಷಿಣೆಗಳನ್ನು ತಾಂಬೂಲಾದಿಗಳನ್ನು ಹಾಗೆ ಧಾನ್ಯಗಳನ್ನು ದಾನ ಮಾಡಿ ತರಬೇಕು ಅಂಥೇಳಿ ಪದ್ಧತಿ ಇರುವಂಥದ್ದು. ಹಾಗಾಗಿ ಲೌಕಿಕವಾಗಿ ಹೊರಗಡೆಯಿಂದ ಕ್ರಯ ಮಾಡೋದ್ರಿಂದ ಅವರಿಗೆ ಹಣವನ್ನು ಕೊಟ್ಟುಬಿಟ್ಟು ಮನೆಗೆ ತಂದು ಗಣಪತಿಯನ್ನು ಸ್ಥಾಪನೆ ಮಾಡಿ ಕಲ್ಪೋಕ್ತ ವಿಧಾನದಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಗಣಪತಿಗೆ ಇಷ್ಟವಾದಂತಹ ಮೋದಕಗಳಿಂದ ಹಾಗೆ ಕಡುಬಿನಿಂದ ಹಾಗೆ ನಾನಾ ವಿಧವಾದ ಭಕ್ಷ್ಯ ಅಂದರೆ ಕರಿದಂತಹ ಪದಾರ್ಥಗಳು ಅಂತ ಹೇಳುತ್ತೆ, ಅದೆಲ್ಲವೂ ಕೂಡ ಗಣಪತಿಗೆ ಇಷ್ಟವಾಗಿದ್ದರಿಂದ ಆ ನೈವೇದ್ಯವನ್ನೆಲ್ಲ ಗಣಪತಿಗೆ ಮಾಡಿ ತದನಂತರದಲ್ಲಿ ಧೂಪದೀಪ ಮಂಗಳಾರತಿಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಗಣಪತಿಯ ಪೂಜೆಯನ್ನು ಆರಾಧನೆಯನ್ನು ಮಾಡುವಂಥದ್ದು. ಹೆಸರಲ್ಲೇ ಹೇಳುವಂತೆ ವರಸಿದ್ಧಿ ವಿನಾಯಕ ಅಂತ ಹೇಳಿದೆ, ಕೇಳಿದ ವರವನ್ನು ಕೊಡ್ತಕ್ಕಂತಹ ದೇವತೆ ಅಂದರೆ ಗಣಪತಿ ಅಂತ ಹೇಳುತ್ತೆ. ಹಾಗಾಗಿ ಗಣಪತಿಯನ್ನು ವಿಘ್ನಕರ್ತ ವಿಘ್ನಹರ್ತ ಅಂಥೇಳಿ ನಾವು ಕರಿತೀವಿ. ವಿಘ್ನತೆಗಳನ್ನು ಕೊಡೋದು ಅವನೇ, ಅದನ್ನು ನಿವಾರಣೆ ಮಾಡೋದು ಅವನೇ. ಹಾಗಿದ್ದರಿಂದ ಅಂತಹ ವಿಘ್ನತೆಗಳೇನೇ ಇದ್ದರೂ ಕೂಡ ಅದೆಲ್ಲ ಪರಿಹಾರ ಆಗಲಿ ಅಂಥೇಳಿ ಗಣೇಶನ ಪೂಜೆ ಆರಾಧನೆಯನ್ನು ಮಾಡುವಂಥದ್ದು. ಗಣಪತಿಯ ಪೂಜೆ ವಿಚಾರಕ್ಕೆ ಬಂದರೆ, ಮೊದಲ ಬಾರಿ ಪೂಜೆ ಮಾಡ್ತಕ್ಕಂಥವರು ಅಥವಾ ಈ ವರ್ಷದಿಂದ ಪ್ರಾರಂಭ ಮಾಡುವ ಇಚ್ಛೆ ಇದ್ದವರು ಗಣಪತಿಯನ್ನು ಆಗಲೇ ಹೇಳಿದ ಕ್ರಮದಲ್ಲಿ ಹೊರಗಡೆಯಿಂದ ಗಣಪತಿಯನ್ನು ವಾದ್ಯಗಳ ಸಮೇತರಾಗಿ ಮನೆಗೆ ತಂದು ತದನಂತರದಲ್ಲಿ ಆರತಿಯನ್ನು ಮಾಡಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಇನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ, ಮತ್ತು ಯಾವುದೋ ಒಂದು ವರ್ಷದಲ್ಲಿ ಮಧ್ಯೆ ವಿಘ್ನತೆಗಳು ಉಂಟಾಗಿದೆ, ಮತ್ತು ಹೇಗೆ ಆಚರಣೆ ಮಾಡಬೇಕು ಅಂದರೆ ಇದೇ ಪದ್ಧತಿಯಲ್ಲಿ. ಒಮ್ಮೆ ನಾವು ಈ ಪದ್ಧತಿ ಅಥವಾ ಕಲ್ಪೋಕ್ತ ಅಂತ ಹೇಳಿ ಏನು ಕರಿತೀವಿ, ಕಲ್ಪೋಕ್ತ ಅಂತಂದರೆ ಅದಕ್ಕೆ ಪದ್ಧತಿ ಅಂತೇಳಿ ಹೆಸರು. ಹಾಗಾಗಿ ಪದ್ಧತಿ ಪ್ರಕಾರವಾಗಿ ಪೂಜೆ ಮಾಡೋದ್ರಿಂದ ಅದನ್ನು ಮಧ್ಯಕ್ಕೆಲ್ಲೂ ಬಿಡಲಿಕ್ಕಿಲ್ಲ. ಹಾಗೊಂದು ವೇಳೆ ಬಿಟ್ಟಿದ್ದರೂ ಕೂಡ ಗುರು ಮುಖೇನ ಅಥವಾ ನಮ್ಮ ಹಿರಿಯರು ಯಾರಾದರೂ ಮಾಡ್ತಾಯಿದ್ರೆ ಅವರು ಮುಖೇನವಾಗಿ ಮತ್ತೆ ಈ ಪೂಜೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಗಣೇಶನನ್ನು ಪ್ರಾರ್ಥನೆ ಮಾಡಿ ಮತ್ತೆ ಪೂಜೆಯನ್ನು ಪ್ರಾರಂಭ ಮಾಡಬಹುದು. ನಮಗೆ ಈ ವ್ರತಗಳು ಅಥವಾ ಪೂಜೆಗಳೆಲ್ಲ 18 ಪುರಾಣಗಳು ಅಂತ ಹೇಳುತ್ತೆ. ಆ 18 ಪುರಾಣಕ್ಕೆ ಮತ್ತೆ ಉಪಪುರಾಣಗಳು. ಆ ಪುರಾಣಗಳಲ್ಲಿ ಬರುವಂತಹ ವ್ರತಕಥೆಗಳೇ ಗೌರಿ ಗಣೇಶ, ಸ್ವರ್ಣಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಹೀಗೆ ಎಲ್ಲ ವ್ರತಗಳನ್ನು ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಈ ಪುರಾಣದಲ್ಲಿ ಬರುವಂತಹ ಇನ್ನೊಂದು ಕಥೆ ಅಂತಂದರೆ ಚಂದ್ರ ಮತ್ತು ಗಣಪತಿಯ ಕಥೆ. ಹಾಗಾಗಿ ಎಲ್ಲರಿಗೂ ಕೂಡ ಪುರಾಣದ ಅನುಭವ, ಕಥೆಯ ಕೇಳಿರುವಂತಹ ಅನುಭವ ಇದ್ದೇ ಇರುತ್ತೆ. ಹಿಂದೆ ಬ್ರಹ್ಮ ಆದವನು ಸೃಷ್ಟಿಕರ್ತ, ಅವನ ಸೃಷ್ಟಿಗೋಸ್ಕರ ಯಾವುದೇ ರೀತಿಯಾದ ವಿಘ್ನತೆಗಳು ಆಗದೇ ಇರಲಿ ಅಂಥೇಳಿ ಗಣಪತಿಯನ್ನು ಕರೆದು ಅವನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ನೈವೇದ್ಯಗಳನ್ನು ಗಣಪತಿಗೆ ಅರ್ಪಣೆ ಮಾಡಿ ಎಲ್ಲ ಸೃಷ್ಟಿ ಕಾರ್ಯವೂ ಕೂಡ ನಿರ್ವಿಘ್ನತೆಯಿಂದ ನಡೆಯಲಿ ಅಂಥೇಳಿ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. ಗಣಪತಿಯ ಅನುಗ್ರಹದಿಂದ ಅವನ ಸೃಷ್ಟಿ ಕಾರ್ಯ ಎಲ್ಲವೂ ಸಂಪೂರ್ಣಗೊಳ್ಳುತ್ತೆ. ಅದಾದ ನಂತರದಲ್ಲಿ ಎಲ್ಲ ದೇವತೆಗಳು ಗಣೇಶನನ್ನು ಸ್ತುತಿ ಮಾಡಿ ಗಣಪತಿಯು ಹಿಂದಿರುವಾಗ ಅವನ ವಾಹನವಾದ ಮೂಷಿಕದ ಮೇಲೆ ಬರುತ್ತಿರುವಾಗ ಅದೇ ಸಮಯಕ್ಕೆ ಅಲ್ಲಿದ್ದಂತಹ ಸರ್ಪ ಒಂದು ಮೂಷಿಕವನ್ನು ನೋಡಿದಾಗ ಆ ಮೂಷಿಕ ಹೆದರಿ ಗಣಪತಿ ಮೂಷಿಕದಿಂದ ಕೆಳಗೆ ಬೀಳ್ತಾನೆ. ಅದೇ ಸಮಯಕ್ಕೆ ಇದೆಲ್ಲವನ್ನು ಗಮನಿಸ್ತಿದ್ದಂತಹ ಚಂದ್ರ ಗಣಪತಿಯನ್ನು ನೋಡಿ ಗಹಗಹಿಸಿ ನಕ್ಬಿಡ್ತಾನೆ. ಗಣಪತಿಗೆ ಅವಮಾನವಾಗಿಬಿಡುತ್ತೆ. ತಿಂದಿರತಕ್ಕಂತಹ ಕಡಬೆಲ್ಲ ಕೆಳಗೆ ಚೆಲ್ಲು ಹೋಗಿಬಿಟ್ಟಿರುತ್ತೆ. ಗಣಪತಿ
ಚಂದ್ರನನ್ನು ನೋಡಿ ತುಂಬ ಕೋಪದಿಂದ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ನನ್ನನ್ನೇ ನೋಡಿ ನಕ್ಕೆಯಲ್ಲ ನೀನು, ನಿನ್ನನ್ನು ಯಾರು ನೋಡ್ತಾರೋ ಅವರೆಲ್ಲರೂ ಕೂಡ ಅಪಮಾನ ಅವಮಾನ ಅನ್ನುವಂಥದ್ದಾಗಲಿ, ನಿನ್ನನ್ನು ಯಾರೂ ಕೂಡ ನೋಡಬಾರ್ದು ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಶಾಪದಿಂದ ಚಂದ್ರನಿಗೆ ಬಹಳ ದುಃಖವೂ ಆಗುತ್ತೆ, ಭಯವೂ ಆಗಿಬಿಡತ್ತೆ. ಹಾಗಾಗಿ ಚಂದ್ರ ಮೋಡಗಳ ಮರೆಯಲ್ಲಿ ಅವಿತು ಕುಳಿತಿರ್ತಾನೆ. ಇದನ್ನೆಲ್ಲ ಗಮನಿಸಿದಂತಹ ಬ್ರಹ್ಮದೇವರು ಚಂದ್ರನಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಥರ ನೀನು ಅಡಗಿ ಕೂತ್ರೆ ಲೋಕಕ್ಕೆಲ್ಲ ಒಳ್ಳೆಯದಾಗೋದಿಲ್ಲ, ಹಾಗಾಗಿ ಗಣಪತಿಯನ್ನು ಭಕ್ತಿಯಿಂದ ಧ್ಯಾನ ಮಾಡು, ಶಾಪ ವಿಮೋಚನೆ ಆಗುತ್ತೆ ಅಂತ ಕೇಳಿಕೊಂಡಾಗ ಚಂದ್ರ ಬಂದು ಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ, ನನ್ನಿಂದ ತಪ್ಪಾಯಿತು ಕ್ಷಮಿಸಬೇಕು ಅಂತ ಹೇಳಿ. ಆಗ ಕೊಟ್ಟಂತಹ ಶಾಪ ಅಂತೂ ವಿಮೋಚನೆ ಆಗುವುದಿಲ್ಲ. ಹಾಗಾಗಿ ಅವತ್ತಿನ ದಿನ ಯಾರು ಚಂದ್ರನನ್ನು ನೋಡ್ತಾರೆ ಅವರಿಗೆ ಅಪಮಾನ ಅಥವಾ ಅವಮಾನಗಳು ಸಂಭವಿಸುತ್ತವೆ ಅಂಥೇಳಿ ವೇದಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ರೀತಿಯಾಗಿ ಗಣಪತಿಯನ್ನು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಗಣೇಶನ ಅನುಗ್ರಹ ಆಶೀರ್ವಾದ ಅನ್ನುವಂಥದ್ದು ಸದಾಕಾಲ ಸಿಗುತ್ತೆ. ಇನ್ನು ಉದ್ಯಾಪನೆಯ ವಿಚಾರವಾಗಿ ಬರೋದಾದರೆ, ಯಾವತ್ತಿನ ದಿನ ಉದ್ಯಾಪನೆಯನ್ನು ಮಾಡ್ತೀರೋ ಅವತ್ತೂ ಕೂಡ ಅವನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಭಕ್ಷ್ಯ ನೈವೇದ್ಯವನ್ನು ಮಾಡಿ ತದನಂತರದಲ್ಲಿ ಗಣಪತಿಯನ್ನು ಉದ್ಯಾಪನೆಯನ್ನು ಮಾಡುವಂಥದ್ದು. ಈ ಕ್ರಮವಾಗಿ ಪೂಜೆಯನ್ನು ಆಚರಣೆ ಮಾಡ್ಕೊಂಬಂದರೆ ಗಣಪತಿಯ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲರಿಗೂ ಸಿಗುತ್ತೆ. ಆಗಲೇ ಹೇಳ್ದಂಗೆ ವಿಘ್ನಕರ್ತ ವಿಘ್ನಹರ್ತ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ, ಹಾಗೆ ಎಲ್ಲ ವಿಘ್ನತೆಗಳನ್ನು ಆತ ನಿವಾರಣೆ ಮಾಡಲಿ.